ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ನೋಡುವುದಕ್ಕೆ ಚೆನ್ನಾಗಿದೆಯಾ? ಲಂಡನ್ ಪಟ್ಟಣದಲ್ಲಿ ಇರುವಂಥ ಒಂದು ಸ್ಥಳ ಇದು. ಬಕಿಂಗ್ಹ್ಯಾಮ್ ಅರಮನೆ ಇದೆ ಅಲ್ಲ, ಅದರ ಪಕ್ಕದಲ್ಲಿರುವಂಥ ಒಂದು ಸ್ಥಳ ಇದು. ದೊಡ್ಡ ಒಂದು ಗಾರ್ಡನ್ ಇದೆ, ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಅದರ ಒಂದು ಭಾಗದಲ್ಲಿ ಕುಳಿತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತೇನೆ. ಸರಿ, ಈಗ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ? ಯೋಬನು 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಒಬ್ಬ ಭಕ್ತನು ದೇವರ ಬಗ್ಗೆ ಸುಂದರವಾಗಿ ಒಂದು ಕಾರ್ಯವನ್ನು ಹೇಳುತ್ತಾನೆ. ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಅಂದರೆ ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೇರಿಸಿ ಘನಪಡಿಸುವಂತ ದೇವರು, ಹಾಗೆ ದುಃಖಿಸುವವರನ್ನು ನಿರಪಾಯ ಸ್ಥಳಕ್ಕೆ ಏರಿಸುವಂತ ದೇವರು. ನೀವಿಂದು ಬಹಳ ಹೀನ ಅವಸ್ಥೆಯಲ್ಲಿ ಇರಬಹುದು. ಒಂದು ಕಾಲದಲ್ಲಿ ಚೆನ್ನಾಗಿದ್ದ, ಒಳ್ಳೆ ಉನ್ನತ ಪದವಿ ಇತ್ತು, ಆದಾಯ ಇತ್ತು, ಸೌಕರ್ಯ ಇತ್ತು, ಸಮುದಾಯದಲ್ಲಿ ಉನ್ನತ ಹಂತದಲ್ಲಿ ಇದ್ದ. ಈಗ ಕೆಳಗಿನ ಹಂತಕ್ಕೆ ಬಂದು ಬಿಟ್ಟೆ, ಜೀವಿತವೇ ಹೀನ ಸ್ಥಿತಿಯಲ್ಲಿ ಇದೆ ಎಂದು ಕಂಗಾಲಾಗುತ್ತೀರಾ? ನಿಮ್ಮನ್ನು ಈ ಹೀನ ಸ್ಥಿತಿಯಿಂದ ಉನ್ನತಕ್ಕೇರಿಸುವಂತ ಒಬ್ಬ ದೇವರು ಇದ್ದಾರೆ. ಆತನೇ ದೇವರಾದ ಯೇಸು ಕ್ರಿಸ್ತನು. ಆತನೇ ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ದುಃಖಿಸುವಂತವರನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುವನು. ನಿಮಗೆ ಹೃದಯದಲ್ಲಿ ಯಾವುದೋ ಒಂದು ದುಃಖ ಇದೆ, ಹೊರಗೆ ಹೇಳುವುದಕ್ಕೆ ಆಗದು. ಹೃದಯದ ಆಳದಲ್ಲಿ ಆ ಒಂದು ದುಃಖ ಇದೆ. ಕೆಲವರು ಪ್ರಾರ್ಥಿಸುವುದಕ್ಕೆ ಬರುವರು, ಏನು ವಿಷಯ ಹೇಳಿ ಪ್ರಾರ್ಥಿಸುತ್ತೇನೆ ಅನ್ನುವಾಗ ಏನು ಹೇಳುವುದಿಲ್ಲ, ಮೌನವಾಗಿ ಇರುವರು. ಅವರ ಮುಖದಲ್ಲೇ ಅವರ ಹೃದಯದಲ್ಲಿರುವಂಥ ದುಃಖವು ಕಾಣುತ್ತದೆ. ಅವರ ಮುಖವೇ ತೋರಿಸಿಬಿಡುತ್ತದೆ ಅವರ ಹೃದಯದಲ್ಲಿ ಎಷ್ಟು ದುಃಖ ಇದೆ ಎಂಬುದಾಗಿ. ಇತ್ತೀಚೆಗೆ ಒಂದು ವಿವಾಹ ಕಾರ್ಯಕ್ಕೆ ನಾನು ಹೋಗಿದ್ದೆ. ಒಬ್ಬರು ಸಹೋದರಿ ಬಂದು ಪ್ರಾರ್ಥನೆ ಮಾಡಿಸಿಕೊಳ್ಳಲು ನಿಂತರು. ಒಬ್ಬೊಬ್ಬರಾಗಿ ಅನೇಕರು ಬಂದರು, ಇವರು ಕೂಡ ಬಂದು ನಿಂತರು. ಅವರಿಗೆ ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ಕೇಳಿದರೆ ಏನೂ ಉತ್ತರ ಕೊಡಲಿಲ್ಲ. ಆದರೆ ನಾನು ಅವರ ಮುಖವನ್ನು ದೃಷ್ಟಿಸಿ ನೋಡಿದಾಗ ಒಂದು ದೊಡ್ಡ ದುಃಖ ಅವರ ಹೃದಯದಲ್ಲಿ ಇರುವುದು ತಿಳಿಯಿತು. ಹಾಗಾಗಿ ಅವರಿಗೆ ಏನು ಪ್ರಾರ್ಥಿಸುವುದೆಂದು ಯೋಚಿಸುವಾಗ ದೇವರು ನನ್ನ ಹೃದಯದಲ್ಲಿ ಹೇಳಿದರು, ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆಂಬುದಾಗಿ ಹೇಳು ಎಂಬುದಾಗಿ. ನಾನು ತಕ್ಷಣ ಅವರನ್ನು ನೋಡಿ, ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆಂಬುದಾಗಿ ಕರ್ತನು ಹೇಳುತ್ತಾನೆ. ನಿಮಗೆ ಏನು ದುಃಖ ನನಗೆ ತಿಳಿಯದು, ಆದರೆ ನಿಮ್ಮ ಹೃದಯದಲ್ಲಿ ಒಂದು ದುಃಖ ಇದೆ, ಒಂದು ಗಾಯ ಇದೆ. ಅದನ್ನು ದೇವರು ಸಂತೋಷವಾಗಿ ಮಾರ್ಪಡಿಸುವನೆಂದು ಮಾತು ಕೊಡುತ್ತಾರೆ. ಆತನು ಬದಲಾಯಿಸುತ್ತಾನೆಂದು ಹೇಳಿದ ಕೂಡಲೇ ಅವರಲ್ಲಿ ಒಂದು ಸಂತೋಷ, ಅವರೊಳಗೆ ಒಂದು ಉಲ್ಲಾಸ ಬರುತ್ತಾ ಇರುವುದನ್ನು ನಾನು ನೋಡಿದೆ. ದುಃಖದಲ್ಲಿ ಇರುವಂಥವರನ್ನು ಆತನು ಮೇಲೆತ್ತುವಂಥ ದೇವರು, ಅವರನ್ನು ನಿರಪಾಯ ಸ್ಥಳಕ್ಕೆ ಏರಿಸುವಂಥ ದೇವರು. ಇಂದು ನಿಮಗೆ ಯಾವ ದುಃಖ? ಸಾಲ ಸಮಸ್ಯೆಯ? ಮಕ್ಕಳ ಕುರಿತಾದ ದುಃಖವ? ಗಂಡನ ಕುರಿತಾಗಿ ದುಃಖವ? ನಷ್ಟ, ಸೋಲು, ವಂಚನೆ, ಮೋಸ, ಯಾವುದೋ ಒಂದು ಕಾರ್ಯದ ಕುರಿತಾಗಿ, ಯಾರೊಬ್ಬರ ನಿಮಿತ್ತ ಉಂಟಾದಂಥ ಬಾಧೆ, ಗಾಯಗಳು, ಅದರಿಂದ ಉಂಟಾದಂಥ ದುಃಖ, ದುಃಖದ ನಿಮಿತ್ತ ಮನ ಸೋತು ಹೋಗಿದ್ದೀರಾ? ನಿಮ್ಮೊಂದಿಗೆ ದೇವರು ಮಾತನಾಡುತ್ತಿದ್ದಾರೆ. ನಾನು ನಿಮ್ಮನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುವೆನೆಂದು ದೇವರು ಹೇಳುತ್ತಾರೆ. ಅಂದರೆ ಆ ದುಃಖದಿಂದ ರಕ್ಷಿಸುವೆನು. ನಿಮ್ಮ ಹೃದಯದಲ್ಲಿರುವಂಥ ಗಾಯಗಳನ್ನು ನೀಗಿಸಿ ಉನ್ನತಕ್ಕೇರಿಸುವ ದೇವರು. ಒಂದು ಸಮಯ ನಾನು ಚೆನ್ನೈನಲ್ಲಿ ಇದ್ದಂಥ ದಿನಗಳಲ್ಲಿ ಒಬ್ಬ ಯವನಸ್ಥನನ್ನು ನಾನು ಸಂಧಿಸಿದೆ. ಒಂದು 2-3 ಬಾರಿ ಕೆಲವು ದಿನಗಳ ಅಂತರದಲ್ಲಿ ನಾವಿಬ್ಬರು ಕೂಡ ಸಂಧಿಸಿದೆವು. ಅವನು ಬಹಳ ಮಾತನಾಡುವುದಿಲ್ಲ, ದುಃಖದಲ್ಲಿಯೇ ಇರುವುದನ್ನು ನಾನು ಗಮನಿಸಿದೆ. ಒಮ್ಮೆ ಆ ಯವನಸ್ಥನ ನೋಡಿ ಪ್ರತ್ಯೇಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಬಹುದಾ ಎಂದು ಕೇಳಿದ. ಸರಿ ಎಂಬುದಾಗಿ ನಾನು ತಂಗಿದಂಥ ಸ್ಥಳಕ್ಕೆ ಕರೆದುಕೊಂಡು ಹೋದೆ. ನಿಮ್ಮ ಹೃದಯದಲ್ಲಿ ಯಾವುದೋ ಒಂದು ದುಃಖ ಇದೆ, ಅದನ್ನು ಹೊರಗೆ ಹೇಳುವುದಕ್ಕಾಗದೆ ಹೃದಯದಲ್ಲೇ ಇಟ್ಟುಕೊಂಡು ಕಂಗಾಲಾಗುತ್ತೀರಿ. ಆದರೆ ನಿಮಗೆ ಸಹಾಯ ಮಾಡಲು ಒಬ್ಬರು ಇದ್ದಾರೆ. ನೀವು ನನ್ನ ಬಳಿ ಹೇಳುವುದಕ್ಕೆ ಬಯಸಿದರೆ ಹೇಳಿರಿ, ನಾನು ನಿಮಗೋಸ್ಕರ ಯೇಸುವಿನ ಬಳಿ ಪ್ರಾರ್ಥನೆ ಮಾಡುತ್ತೇನೆಂದು ಹೇಳಿದ. ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಆರಂಭವಾಯಿತು. ಚಿಕ್ಕ ಮಗುವಿನ ಹಾಗೆ ಅತ್ತು ಹೇಳಿದನು, ನಾನು ಅನೇಕ ದಿನಗಳಿಂದ ಈ ದುಃಖದಲ್ಲಿ ಅಲೆಯುತ್ತಾ ಇದ್ದೇನೆ. ನನಗೆ ತಿಳಿದವರು, ಸ್ವಂತದವರು, ಬಂಧುಗಳೆಲ್ಲರೂ ಕೂಡ ಒಳ್ಳೆ ಸ್ಥಾನದಲ್ಲಿ ಉನ್ನತವಾಗಿ ಇದ್ದಾರೆ. ನನಗೆ ಸಹಾಯ ಮಾಡಿ ಎಂಬುದಾಗಿ ಅನೇಕರ ಬಳಿ ಕೇಳಿ ನೋಡಿದ, ಯಾರೂ ಸಹಾಯ ಮಾಡಲಿಲ್ಲ.
ನನ್ನನ್ನು ವಿಚಾರಿಸುವುದಕ್ಕೂ ಕೂಡ ಯಾರೂ ಇಲ್ಲ. ಆದರೆ ಸಂಬಂಧವೇ ಇಲ್ಲದೇ ಇರುವಂಥ ನೀವು ನನ್ನ ಬಳಿ ಬಂದು ವಿಚಾರಿಸುತ್ತಾ ಇರುವುದನ್ನು ನೋಡುವಾಗ ನನಗೆ ಕಣ್ಣೀರು ಬಂದಿತೆಂಬುದಾಗಿ ಹೇಳಿದರು. ನಾನು ಹೇಳಿದೆ, ಯೇಸು ಕ್ರಿಸ್ತನು ನಿಮ್ಮನ್ನು ವಿಚಾರಿಸುತ್ತಾರೆ, ನಿಮ್ಮ ದುಃಖ ಆತನಿಗೆ ಗೊತ್ತು, ನಿಮ್ಮ ದುಃಖದಿಂದ ರಕ್ಷಿಸಲು ಬಯಸುತ್ತಾನೆಂಬುದಾಗಿ ಹೇಳಿದೆ. ತಕ್ಷಣವೇ ತನ್ನ ಭಾರವನ್ನು ಹೇಳಿದರು. ಕೆಲಸ ಇಲ್ಲ, ಆದಾಯಕ್ಕೆ ಮಾರ್ಗ ಇಲ್ಲ, ತಾತ್ಕಾಲಿಕವಾಗಿ ಒಂದು ಚಿಕ್ಕ ಕೆಲಸ, ಒಂದು ದಿನಕ್ಕೆ 2 ಹೊತ್ತು ತಿನ್ನಬಹುದು, ತಿಂಗಳ ಕೊನೆಯ ವಾರ ಬಂದರೆ ದಿನಕ್ಕೆ ಒಮ್ಮೆ ಮಾತ್ರ ಊಟ, ಮಿಕ್ಕ 2 ಹೊತ್ತು ಉಪವಾಸ, ಇನ್ನು ಎಷ್ಟು ದಿನಗಳು ಹೀಗೆ ಇರುವುದು, ನನಗೆ ಶಾಶ್ವತವಾದ ಒಂದು ಕೆಲಸವಿಲ್ಲವಲ್ಲ ಎಂದು ದುಃಖ. ನಾನು ಹೇಳಿದೆ, ಯೇಸು ನಿಮಗೆ ಸಹಾಯ ಮಾಡುವನು, ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದು. ನೀವು ಆತನಿಗೆ ಒಂದು ಚಾನ್ಸ್ ಕೊಡಿ, ನಿಮ್ಮ ಜೀವಿತವನ್ನು ಆತನ ಕರಗಳಲ್ಲಿ ಕೊಡಿ, ನಿಮಗೊಂದು ಅದ್ಭುತ ಮಾಡುತ್ತಾರೆಂಬುದಾಗಿ ಹೇಳಿದೆ. ಸರಿ ಎಂಬುದಾಗಿ ಅಂದು ಆ ಯವನಸ್ಥ ತನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟರು. ಅದುವರೆಗೂ ತನ್ನ ಜೀವಿತದಲ್ಲಿ ಯೇಸುವಿಗೆ ಅವಕಾಶ ಕೊಡದವರು ಅಂದು ತನ್ನ ಜೀವಿತದಲ್ಲಿ ಯೇಸುವಿಗೆ ಅವಕಾಶ ಕೊಟ್ಟರು. ಪ್ರಾರ್ಥನೆ ಮಾಡಿ ಮುಗಿಸಿದ ಕೂಡಲೇ ತನ್ನ ಪಾಕೆಟ್ನಲ್ಲಿ ಇದ್ದಂಥ ಸಿಗರೆಟ್ನೆಲ್ಲ ಬಿಸಾಡಿಬಿಟ್ಟರು. ಯೇಸುವಿಗೆ ಇಷ್ಟ ಇಲ್ಲದೆ ಇರುವುದೆಲ್ಲ ಬೇಡ ಎಂಬುದಾಗಿ ಪ್ರಾರ್ಥಿಸಿ ಕಳುಹಿಸಿದ. ಕೆಲ ದಿನಗಳು ಕಳೆಯಿತು, ಅವರು ನನ್ನನ್ನು ಹುಡುಕಿ ಬಂದರು. ಈಗ ಅವರ ಮುಖವೇ ಬದಲಾಗಿತ್ತು, ಒಂದು ಸಂತೋಷ. ದೊಡ್ಡ ಒಂದು ಅದ್ಭುತ ನಡೆಯಿತು, ನನಗೊಂದು ಶಾಶ್ವತವಾದ ಕೆಲಸ ಸಿಕ್ಕಿತು. ನನ್ನೊಂದಿಗೆ ಅಪ್ರೆಂಟಿಸ್, ತಾತ್ಕಾಲಿಕ ಕೆಲಸ ಮಾಡುವಂಥವ್ರು ಅನೇಕರಿದ್ದಾರೆ. ಆದರೆ ನನ್ನನ್ನು ಮಾತ್ರ ಕರೆದು ಕೆಲಸ ಕೊಟ್ಟರು. ನನಗೆ ನಂಬುವುದಕ್ಕೆ ಆಗಲಿಲ್ಲ ಯೇಸು ನನಗೆ ಮಾಡಿದ ಅದ್ಭುತ. ಆ ದುಃಖದಿಂದ ಯೇಸು ಅವರನ್ನು ರಕ್ಷಿಸಿ ಆಶೀರ್ವದಿಸಿದರು. ಅಷ್ಟು ಮಾತ್ರ ಅಲ್ಲ, ಇನ್ನು ಕೆಲ ದಿನಗಳ ನಂತರ ಬಂದು ಪ್ರಮೋಷನ್, ದೇವರು ಉನ್ನತ ಸ್ಥಾನಕ್ಕೆ ಏರಿಸಿದರು. ಅದನ್ನು ಕೂಡ ತಂದು ತೋರಿಸಿ ಸಂತೋಷಪಟ್ಟರು. ಉನ್ನತಕ್ಕೇರಿಸುವ ದೇವರು, ದುಃಖವನ್ನು ಮಾರ್ಪಡಿಸಿ ಉನ್ನತಕ್ಕೇರಿಸುವ ದೇವರು ನಿಮಗೂ ಮಾಡುವರು. ಇಂದು ಯಾವುದೋ ಒಂದು ದುಃಖ ನಿಮ್ಮ ಮನಸ್ಸನ್ನು ಪೀಡಿಸುತ್ತಾ ಇದೆ, ಅದಕ್ಕೆ ದೇವರು ಹೇಳುತ್ತಾರೆ, ದುಃಖದಿಂದ ನಿನ್ನನ್ನು ರಕ್ಷಿಸಿ ಉನ್ನತ ಸ್ಥಾನಕ್ಕೇರಿಸುವೆನು. ನಿಮ್ಮ ಈ ಜೀವಿತವನ್ನು ಆತನ ಕರಗಳಲ್ಲಿ ಕೊಡುವಿರಾ? ದುಃಖಗಳು, ಸೋಲುಗಳು ತುಂಬಿದ ಜೀವಿತ, ವಂಚನೆಗೆ ಒಳಗಾದಂಥ ಜೀವಿತವನ್ನು ಆತನ ಕರಗಳಲ್ಲಿ ಕೊಡಿ, ಆತನ ಅದ್ಭುತ ಮಾಡುವನು. ಈಗ ಪ್ರಾರ್ಥಿಸೋಣವಾ? ನಿಮ್ಮನ್ನು ಉನ್ನತಕ್ಕೇರಿಸಲು ಆತನು ಶಿಲುಬೆಯಲ್ಲಿ ತನ್ನನ್ನು ತಗ್ಗಿಸಿಕೊಂಡನು. ನಿಮ್ಮ ದುಃಖವನ್ನು ಮಾರ್ಪಡಿಸುವುದಕ್ಕೆ ಶಿಲುಬೆಯಲ್ಲಿ ನಿಮ್ಮ ದುಃಖಗಳನ್ನು ಹೊತ್ತನು. ನಿಮ್ಮನ್ನು ಆಶೀರ್ವದಿಸಿ ಉನ್ನತಕ್ಕೇರಿಸಲು ಶಿಲುಬೆಯಲ್ಲಿ ಆತನು ಶಪಿಸಲ್ಪಟ್ಟವನಾಗಿ ಕಷ್ಟಗಳನ್ನು ಅನುಭವಿಸಿದನು ನಿಮಗಾಗಿ. ಆದ್ದರಿಂದ ಯೇಸುವೆ, ನನಗೆ ಅದ್ಭುತ ಮಾಡಿ ಎಂದು ಕೇಳಿರಿ, ಸಹಾಯ ಮಾಡಿ ಎಂಬುದಾಗಿ ಕೇಳಿರಿ. ತಂದೆಯೇ, ಈ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಹೃದಯದಲ್ಲಿ ಗಾಯಗೊಂಡು ವೇದನೆಯಿಂದ ಹೊರಗೆ ಹೇಳಲಾರದ ಭಾರದಲ್ಲಿ ಇದ್ದಾರೆ. ಈ ದುಃಖಗಳನ್ನು ಶಿಲುಬೆಯಲ್ಲಿ ಹೊತ್ತದ್ದನ್ನು ನೆನಪಿಸಿಕೊಳ್ಳಿ. ಈ ದುಃಖದಿಂದ ಅವರನ್ನು ರಕ್ಷಿಸಿ ಉನ್ನತಕ್ಕೇರಿಸಿ ಘನಪಡಿಸಿ ಸಂತೋಷಪಡಿಸಿ. ಹಿಂದೆ ಒಂದು ಅದ್ಭುತ ನಡೆಯಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.